30ನೇ ತಾರೀಕು ನಡೆಯತಕ್ಕಂಥ ಸಿಂದಗಿಯ ಉಪಚುನಾವಣೆಗೆ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳಾಗಿ ನಾದಿಯಾ ಶಕೀಲ್ ಅಂಗಡಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರ ಪರವಾಗಿ ಈ ದಿನ ತಮ್ಮಗಳ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅವರ ಪರವಾಗಿ ಮತವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಪ್ರಥಮವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪಕ್ಷದ ಮುಖಂಡಗಳು ನಾವೆಲ್ಲರೂ ಇವತ್ತು ಈ ದಿನ ತಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಹಲವಾರು ವಿಷಯಗಳನ್ನ ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ನಮ್ಮ ಅಭ್ಯರ್ಥಿಯು ಸಹ ಮತಯಾಚನೆಯನ್ನು ಮಾಡಿದ್ದಾರೆ. ಸಿಂದಗಿ ವಿಧಾನಸಭಾ ಕ್ಷೇತ್ರ ಇವತ್ತೇನಾದರೂ ಒಂದು ರೈತರ ಭೂಮಿಗಳಿಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಒಂದು ಕಡೆ ರೈತರ ಭೂಮಿಗೆ ನೀರನ್ನು ಕೊಟ್ಟಿದ್ದರಿಂದ ಹಲವಾರು ರೀತಿಯ ಒಂದು ರೈತರ ಬದುಕಿಗೆ ಆಸರೆ ಏನಾದರೂ ಅದರ ಮುಖಾಂತರ ಭೂಮಿ ಇಲ್ಲದೆ ಇರತಕ್ಕಂಥ ಹಲವಾರು ಪ್ರತಿನಿತ್ಯ ಶ್ರಮಿಕ ಜೀವಿಗಳಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಒಂದು ಉದ್ಯೋಗಗಳು ದೊರಕು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಸಿಂದಗಿ ಮತ್ತು ಬಿಜಾಪುರ ಬಾಗಲಕೋಟೆ ಭಾಗದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿಯ ಸೌಲಭ್ಯಗಳು ದೊರಕಲಿಕ್ಕೆ ಕಾರಣ ಜಾತ್ಯತೀತ ಜನತಾದಳ. ಅದಷ್ಟೇ ಅಲ್ಲ, ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಜನತಾದಳದ ಕೊಡುಗೆ ಅಪಾರ ಇದೆ. ಇವತ್ತು ಇದು ಒಂದೇ ತಾಲೂಕಿನಲ್ಲಿ ಸುಮಾರು 21,000 ರೈತ ಕುಟುಂಬಗಳ ರೈತರ ಸಾಲ ಮನ್ನಾ ಏನಾಗಿದೆ, ಸುಮಾರು 135 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಆಯಿತು. ಅದಷ್ಟೇ ಅಲ್ಲ, ನಾವು ಈ ಬಾರಿ ಮುಖ್ಯಮಂತ್ರಿ ಇದ್ದಾಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ನಮ್ಮ ತಾಯಂದಿರು, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನ್ ಬಂಧುಗಳು ತಾವುಗಳು ಹಣ್ಣಿನ ವ್ಯಾಪಾರನೂ ತರಕಾರಿ ವ್ಯಾಪಾರನೂ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಕ್ಕಂಥದ್ದೇನಿದೆ, ನೀವುಗಳು ಇವತ್ತು ಖಾಸಗಿಯವರ ಹತ್ರ ಬಡ್ಡಿಗೆ ಹಣ ತಗೋಬಾರ್ದು ಅಂತ ಹೇಳಿ ನೀವು ದುಡಿಮೆ ಮಾಡತಕ್ಕಂಥದ್ದೆಲ್ಲ ಬಡ್ಡಿಗೆ ಕೊಡಬೇಕಾದಂಥ ಪರಿಸ್ಥಿತಿಗಳಿತ್ತು. ಬಡವರ ಬಂಧು ಅಂತಕ್ಕಂಥ ಒಂದು ಯೋಜನೆ ಅಡಿನಲ್ಲಿ ಯಾರಾದರೂ ಒಂದು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವರು, ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥವರು, ಹೂವಿನ ವ್ಯಾಪಾರ ಮಾಡ್ತಕ್ಕಂಥವರಿಗೆ 10,000 ರೂಪಾಯಿಗಳನ್ನು ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲದೆ ಬಡ್ಡಿ ರಹಿತವಾಗಿ ಕೊಡ್ತಕ್ಕಂಥ ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಂದಿದ್ದು ಬಿಜೆಪಿ ಸರ್ಕಾರದಲ್ಲಿ ಅದೆಲ್ಲವನ್ನು ನಿಲ್ಲಿಸೋದು. ಅದಷ್ಟೇ ಅಲ್ಲ, ಜನತಾದಳ 1983ರಲ್ಲಿ ಅಧಿಕಾರಕ್ಕೆ ಬಂದಾಗ ಯಾವೊಂದು ಸಾಮಾಜಿಕ ಒಂದು ನ್ಯಾಯದ ಒಂದು ಹಿನ್ನೆಲೆಯಲ್ಲಿ ವಿಧವೆಯರಿಗೆ, ಅಂಗವಿಕಲರಿಗೆ, ವಯಸ್ಸಾಗಿರ್ತಕ್ಕಂಥವರಿಗೆ ಒಂದು ಮಾಸಾಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಅದನ್ನು 500 ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ 2006 ನಾನು ಮುಖ್ಯಮಂತ್ರಿ ಆದಾಗ ಸಂದರ್ಭದಲ್ಲಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸಾರಾಯಿಯನ್ನು ಕುಡಿದು ಹಳ್ಳಿಯಲ್ಲಿ ಹಲವಾರು ರೀತಿ ಹಿಂಸೆ ಪಡ್ತಾ ಇದ್ದಂಥ ಕುಟುಂಬಗಳ ಬದುಕನ್ನು ಸರಿಪಡಿಸಬೇಕು ಅಂತೇಳಿ ಸಾರಾಯಿಯನ್ನು ನಿಷೇಧ ಮಾಡಿದ್ರು ನಾನು ಮುಖ್ಯಮಂತ್ರಿ ಇದ್ದಾಗ. ಲಾಟ್ರಿಯನ್ನು ನಿಷೇಧ ಮಾಡಿದ್ದಾರೆ. ಈಗ ಇತ್ತೀಚೆಗೆ ಬಿಜೆಪಿಯ ಸರ್ಕಾರ ಬಂದ ಮೇಲೆ ಕೆಲವು ಬೆಟ್ಟಿಂಗ್ ದಂಧೆಗಳು ಮಗದೊಂದು ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅದರ ಮುಖಾಂತರ ಬಡ ಕುಟುಂಬದ ಯುವಕರು ಏನು ಹಣವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರಿ, ನೀವುಗಳು ಆ ಬೆಟ್ಟಿಂಗ್ ದಂಧೆಯಲ್ಲಿ ಹೋಗಿ ಹಣವನ್ನು ತೊಡಗಿಸಿ ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರಗಳಿಂದ ಯಾವುದೇ ರೀತಿಯ ಜನಪರವಾದಂಥ ಯೋಜನೆಗಳನ್ನು ನಾವೇನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಯಾವೊಂದು ಮಹಿಳೆ ಇವತ್ತು ಅಭ್ಯರ್ಥಿ ಇದ್ದಾರೆ, ನಮ್ಮ ಸಹೋದರಿ ನಾದಿಯಾ ಅವರು, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದೀರಿ. ಇವತ್ತು ನಿಮಗೇನಾದರೂ ಸಂಕಷ್ಟಗಳು ಬಂದಾಗ, ಕಷ್ಟ ಸುಖಗಳು ಬಂದಾಗ ನೇರವಾಗಿ ಅವರನ್ನು ಭೇಟಿ ಮಾಡಿ ನಿಮ್ಮ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ ಪ್ರಥಮವಾರಿಗೆ ಸಿಂದಗಿ ಕ್ಷೇತ್ರದಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿ ಏನಿದ್ದಾರೆ, ತಾವುಗಳು ಅವರಿಗೆ ಮತವನ್ನು ಕೊಟ್ಟು ಶಾಸಕರನ್ನಾಗಿ ಮಾಡಿದರೆ ಅವರು ಒಬ್ಬ ವಿದ್ಯಾವಂತ ಹೆಣ್ಣು ಮಗಳಿದ್ದಾರೆ. ಎಲ್ಲ ರೀತಿಯಲ್ಲಿ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗೋದಷ್ಟೇ ಅಲ್ಲ, ವಿಧಾನಸಭೆಯಲ್ಲಿ ಈ ಭಾಗದಲ್ಲಿ ಯಾವೊಂದು ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ರಸ್ತೆಗಳು ಒಳ್ಳೆಯ ರೀತಿಯ ರಸ್ತೆಗಳಿಲ್ಲ, ಒಳಚರಂಡಿ ವ್ಯವಸ್ಥೆಗಳಿಲ್ಲ. ಇವತ್ತು ಹಲವಾರು ರೀತಿಯ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ. ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಬ್ಬ ವಿದ್ಯಾವಂತ
ಒಂದು ಉತ್ತಮವಾದ ಕುಟುಂಬದ ಹೆಣ್ಣು ಮಗಳಿಗೆ ತಾವು ಆಶೀರ್ವಾದ ಮಾಡಿದ್ರೆ ನಿಮ್ಮ ಕಷ್ಟ ಸುಖದಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನ ಇವತ್ತು ತಮ್ಮ ಆಯ್ಕೆ ಮುಖಾಂತರ ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದವನ್ನ ಅವರ ಒಂದು ಗುರುತಾಗಿರ್ತಕ್ಕಂಥ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆಯ ಗುರುತು, ಅವರ ಕ್ರಮ ಸಂಖ್ಯೆ ಬ್ಯಾಲೆಟ್ ಬಾಕ್ಸ್ನಲ್ಲಿ 2ನೇ ನಂಬರ್ ಇದೆ. ಆ 2ನೇ ನಂಬರ್ಗೆ ತಾವು ಬಟನ್ ಒತ್ತಕ್ಕಂಥ ಮುಖಾಂತರ ಆಶೀರ್ವಾದ ಮಾಡಿ ಈ ಒಂದು ತಾಲೂಕಿನ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ, ಈ ತಾಲೂಕಿನ ಒಂದು ಸೇವೆಯನ್ನು ಮಾಡ್ತಕ್ಕಂಥದಕ್ಕೆ ಅವರನ್ನು ಆಶೀರ್ವದಿಸಿರ್ತಕ್ಕಂಥ ಮನವಿಯನ್ನು ಸಲ್ಲಿಸಿ ಮಾತು ಮುಗಿಸ್ತಾನೆ. ಜೈ ಜೈ ಕರ್ನಾಟಕ ಮಾತು. ಸಿಂದಗಿಯ ಸುಮಾರು 30 ಹಳ್ಳಿಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಇವತ್ತು ಸಹ 14 ಹಳ್ಳಿಗಳಿಗೆ ನಾನೇ ಖುದ್ದು ಭೇಟಿ ಕೊಡ್ತಾ ಇದ್ದೇನೆ. ನಾವು ದೊಡ್ಡ ಮಟ್ಟದ ಪ್ರಚಾರದ ಸಭೆಗಳಿಗೆ ಬೇರೆ ಬೇರೆ ಕಡೆಯಿಂದ ಜನ ತಂದು ಶೋ ಮಾಡ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ನಾನೇ ಖುದ್ದು ಹಳ್ಳಿಗಳಿಗೆ ಏನು ಭೇಟಿ ಕೊಡ್ತಾ ಇದ್ದೇನೆ. BJP ಕಾಂಗ್ರೆಸ್ನ ನಾಯಕರುಗಳು ಈ ತಾಲೂಕಿನ ಮಾದರಿ ಕ್ಷೇತ್ರ ಮಾಡ್ತಕ್ಕಂಥವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು 5 ವರ್ಷ 10 ವರ್ಷ ಸರ್ಕಾರ ನಡೆಸಿದ್ದಾರೆ. ಎಷ್ಟರ ಮಟ್ಟಿಗೆ ಯಾವ್ಯಾವ ಕ್ಷೇತ್ರಗಳನ್ನ ಮಾದರಿ ಕ್ಷೇತ್ರ ಮಾಡಿದ್ದಾರೆ ಅನ್ನೋದನ್ನು ನೋಡಿದಾಗ ಒಂದು ರೀತಿಯ ನಾವೆಲ್ಲರೂ ಜನಪ್ರತಿನಿಧಿಗಳು ತಲೆ ತಗ್ಗಿಸ್ತಕ್ಕಂಥ ಪರಿಸ್ಥಿತಿಯಲ್ಲೇ ಇಟ್ಟಿದ್ದಾರೆ ಈ ಭಾಗದ ಜನರನ್ನು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ದೇವೇಗೌಡರ ಕಾಲದಲ್ಲಿ ನೀರಾವರಿ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಈಗಲೂ ಸಹ ಜನತೆ ನೆನೆಸ್ಕೋತಾರೆ. ಈಗಲೂ ಸಹ ಆ ಒಂದು ನೆನಪೇನಿದೆ. ಹಳ್ಳಿಗಳಲ್ಲಿ ಎಲ್ಲರಲ್ಲೂ ಒಂದು ಭಾವನೆ JDSಗೆ ಮತ ಹಾಕಬೇಕು ಅಂತಕ್ಕಂಥ ಒಂದು ವಾತಾವರಣ ಇದೆ. ಆದರೆ ಇವತ್ತಿನ ರಾಜಕೀಯದ ಒಂದು ವಾತಾವರಣ ಏನಿದೆ, ಈಗಿನ ಸಿಸ್ಟಮ್ಗಳೇ ಬದಲಾವಣೆ ಆಗಿರ್ತಕ್ಕಂಥದ್ದು. ಈಗಿನ ಒಂದು ಯಂಗರ್ ಜನ್ರೇಷನ್ನಲ್ಲಿ ಯಾರು ಈ ಒಂದು ಭಾಗದಲ್ಲಿ ಜನರ ಬದುಕಿನ ಜೊತೆಯಲ್ಲಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪರಾಮರ್ಶೆ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಇರಲಿಲ್ಲ ಇವತ್ತಿನ ಒಂದು ದೇಶದ ರಾಜಕೀಯದ ವ್ಯವಸ್ಥೆಯಲ್ಲಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ನಮ್ಮ ಹೋರಾಟ ಏನು ಮಾಡ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ, ಸಿಂದಗಿ ಕ್ಷೇತ್ರದಲ್ಲಿ ಜನತೆ ದೇವೇಗೌಡರು ಮತ್ತು ನನ್ನ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇನಿದ್ದಾವೆ ಅದನ್ನು ನೆನಪಿಸ್ಕೊಳ್ತಕ್ಕಂಥದ್ರ ಮುಖಾಂತರ ನಮ್ಮ ಅಭ್ಯರ್ಥಿಯ ಗೆಲುವಿಗೆ संपूर्ण आशीर्वाद नंबिके स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सका प्रोजा सरकारी उर्दू स्कूल नंबर 4 के पास।